ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ ಓದಬೇಕು ಅಂತ ಆಸೆ ಇರುತ್ತಲ್ಲ, ಅವ್ರಿಗೇನಪ್ಪ ಅಂದರೆ, ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎಸ್ ಸಿ ಮಾಡ್ಬೇಕನ್ನೋ ಆಸೆ ಇರೋರು ಈಗ 1ನೇ ತಾರೀಕಿಂದ ಏನಪ್ಪ ಅಂದರೆ 18ನೇ ತಾರೀಕುವರೆಗೆ ಆನ್ಲೈನ್ ಮೂಲಕ ಏನಪ್ಪ ಅಂದರೆ ಅರ್ಜಿನ ಹಾಕ್ಬೇಕಾಗುತ್ತೆ. ಆ ಅರ್ಜಿಯಲ್ಲಿ ಏನಪ್ಪ ಅಂದರೆ ಎಮ್.ಎದವ್ರಿಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ 1200, 1300 ಅಡ್ಮಿಷನ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕಾಗುತ್ತೆ. ಸೈನ್ಸ್ ಅವರು, ಕಾಮರ್ಸ್ ಸ್ವಲ್ಪ ಜಾಸ್ತಿನೇ ಕಟ್ಟಬೇಕಾಗುತ್ತೆ. ಅದು ವೇರಿಯೇಷನ್ ಆಗ್ತಾ ಇರ್ತದೆ ವರ್ಷಕ್ಕೆ. ಅದಾದ ನಂತರ ಏನಪ್ಪ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ. 30, 31, 1, 2 ಒಂದು ಡೇಟ್ ಕೊಟ್ಟಿದ್ದಾರೆ ಅವರು, 30ರಿಂದ 2ನೇ ತಾರೀಕು ಅಂತೇಳಿ. ಆ ಒಂದು ಡೇಟ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ನ ಮೌಲ್ಯಭವನದಲ್ಲಿ ನಡೆಸ್ತಾರೆ. ಆ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಮತ್ತು ಡಿಗ್ರೀಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತೇವೆ ಅವೆರಡನ್ನೂ ಕೂಡ 50-50% ಟ್ಯಾಲಿ ಮಾಡಿ, ಅದಾದ ನಂತರ ಏನಪ್ಪ ಅಂದರೆ ಎ ಸ್ಕೀಮ್ ಅಂತ ಬಿಡ್ತಾರೆ. ಅದಾದ ನಂತರ ಕ್ಯಾಶುವಲ್ ರೌಂಡ್ ಅಂತ ಬಿಡ್ತಾರೆ. ಅದಾದ ನಂತರ ಏನಪ್ಪ ಅಂದರೆ ಬಿ ಸ್ಕೀಮ್ ಅಂತ ಬರ್ತಾರೆ. ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂದರೆ ನೀವು ಮೈಸೂರು ಯೂನಿವರ್ಸಿಟಿಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನಾವೊಂದು ಈ ಒಂದು ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ನಿಮಗೂ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಬೆಲ್ ಐಕನ್ನು ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆಲ್ಲ ಮಾಹಿತಿ ಈಸಿಯಾಗಿ ಸಿಗುತ್ತೆ. ಏನೇ ಒಂದು ಮಾಹಿತಿ ಆದರೂ ಕೂಡ ಏನಪ್ಪ ಅಂದರೆ ಅಡ್ಮಿಷನ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಮತ್ತು ಹಾಸ್ಟೆಲು 2, 3, 4, 5 ಬ್ಲಾಕ್ಗಳಿದ್ದಾವೆ. ಗೌರ್ಮೆಂಟು ಯೂನಿವರ್ಸಿಟಿ ಹಾಸ್ಟೆಲ್ ಇದ್ದಾವೆ. ಹೊರಗಡೆ BCM, SC/ST ಹಾಸ್ಟೆಲ್ ಇದ್ದಾವೆ. ಯಾವ ರೀತಿ ಆಗಬೇಕು, ಏನಿಲ್ಲ ಎಲ್ಲದ್ರ ಬಗ್ಗೆ ಏನಪ್ಪ ಅಂದರೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು, ಮೇನ್ ಇಂಪಾರ್ಟೆಂಟು, ಮತ್ತು ಯಾವೆಲ್ಲ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕು, ಯಾವೆಲ್ಲ ಸಿಗ್ತಾವ ಇಲ್ಲ, ಎಷ್ಟೆಲ್ಲ ಸ್ಕೋರ್ ಮಾಡಬೇಕು, ಎಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಏನಪ್ಪ ಅಂದರೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದರಿಂದ ಏನಪ್ಪ ಅಂದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತದೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿದ್ದೀನಿ. ಏನೇ ಮಾಹಿತಿ ಬೇಕಿದ್ರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ.